ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ತಿಳ್ಕೊಳ್ತಾ ಬರೀ ಕಡಲೆ ಬೀಜ ಯೂಸ್ ಮಾಡಿ ಇವತ್ತು ಒಂದು ಸೂಪರ್ ಆಗಿರೋ ಫೇಮಸ್ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ನಾರ್ಮಲಿ ಇದನ್ನು ಕ್ಯಾಶ್ಯೂ ಯೂಸ್ ಮಾಡಿ ಮಾಡ್ತಾರೆ, ಬಟ್ ನಾನಿವತ್ತು ಕಡಲೆ ಬೀಜ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ವಿಡಿಯೋಯಲ್ಲಿ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಅದೇ ಥರ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನುಂಟಲ್ಲ ಇಲ್ಲಿ ಒಂದು 1/4 kg ಕಡಲೆ ಬೀಜ ತಗೊಂಡಿದ್ದೇನೆ. ನೆಲಗಡಲೆ ಅಂತ ಹೇಳ್ತಾರೆ ನಮ್ಮ ಸೈಡೆಲ್ಲ ಇದಕ್ಕೆ. ನಿಮ್ಮ ಸೈಡ್ ಎಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇನ್ನುಂಟಲ್ಲ ಇದನ್ನು ಒಂದು ಪ್ಯಾನಿಗೆ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೇನೆ. ಎಣ್ಣೆ ಎಲ್ಲ ಹಾಕೋದು ಬೇಡ, ಒಂದು 10 ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಳುವ. ಇದು ಫ್ರೈ ಆದ ಮೇಲೆ ಉಂಟಲ್ಲ ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಕೂಲ್ ಆದ ಮೇಲೆ ಮಾತ್ರ ನಿಮ್ಗೆ ಇದರ ಸಿಪ್ಪೆ ಬರ್ತದೆ. ನೀವು ಇದನ್ನು ಹೀಗೆ ತೆಗೆದ್ರೆ ಉಂಟಲ್ಲ ತುಂಬ ಮೆದು ಕೂಡ ಇರ್ತದೆ, ಗಟ್ಟಿ ಸಾಗೋದಿಲ್ಲ. ಇದೊಂದು 10 ನಿಮಿಷ ಗಟ್ಟಿ ಆಗಲಿಕ್ಕೆ ಬಿಡಬೇಕಾಗ್ತದೆ ನಾವು. ಇನ್ನುಂಟಲ್ಲ ಇದನ್ನು ಒಂದು 10 ನಿಮಿಷ ಆದಮೇಲೆ ಸ್ಟವ್ವಿಂದ ತೆಗೆದುಕೊಳ್ಳುವ. ನೋಡಿ ಇದು ತಣ್ಣಗಾಗಿದೆ. ಇನ್ನು ಇದರದ್ದು ಸಿಪ್ಪೆ ಎಲ್ಲ ತೆಗೆದುಕೊಳ್ತಾ ಇದ್ದೇನೆ ಆಯಿತಾ. ಖಾಲಿ ಹೀಗೆ ಕೈಯಿಂದ ಹುಡಿ ಮಾಡಿಕೊಂಡ್ರೆ ಸಾಕಾಗ್ತದೆ, ಸಿಪ್ಪೆ ಎಲ್ಲ ಫುಲ್ ಬರ್ತದೆ. ಸೊ ಕಂಪ್ಲೀಟಾಗಿ ಇದರ ಸಿಪ್ಪೆ ರಿಮೂವ್ ಮಾಡಿಕೊಳ್ಬೇಕು, ಇಲ್ಲಾಂದರೆ ಕಹಿ ಆಗ್ಬೋದು. ನೋಡಿ ಇಲ್ಲಿ ಚಂದ ಸಿಪ್ಪೆ ಎಲ್ಲ ತೆಗೆದುಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಆಯಿತಾ. ಇನ್ನು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ನಾನು. ನೀರು ಎಂತ ಹಾಕೋದು ಬೇಡ, ಇದನ್ನು ಹೀಗೆ ಡ್ರೈ ಹುಡಿ ಮಾಡ್ಕೊಳ್ಬೇಕು. ನೋಡಿ ಚಂದ ಹುಡಿ ಆಗಿದೆ ಇದಾಯ್ತಾ, ಎಷ್ಟು ಚಂದ ಆಗಿದೆ ನೋಡಿ. ಅಂದರೆ ತುಂಬ ಜಾಸ್ತಿ ಹುಡಿ ಮಾಡಲಿಕ್ಕೆ ಸಹ ಹೋಗೋದು ಬೇಡ, ಇಷ್ಟು ಹದ ಬಂದರೆ ಸಾಕಾಗ್ತದೆ. ಇನ್ನುಂಟಲ್ಲ ನಾನು ಇದನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೇನೆ ಆಯಿತಾ. ಇದು ಸ್ವಲ್ಪ ಅಂದರೆ ಮುದ್ದೆ ಆಗಿದೆ, ಗಂಟು ಉಂಟು, ಅದನ್ನೆಲ್ಲ ಸ್ವಲ್ಪ ಕೈಯಲ್ಲಿ ಹುಡಿ ಮಾಡಿಕೊಳ್ಳಿ. ಇನ್ನಿದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕೊಳ್ತಾ ಇದ್ದೇನೆ. ಯಾವ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು, ನಾನು ಅಮೂಲೇ ಜಾಸ್ತಿ ಯೂಸ್ ಮಾಡೋದು. ಸೊ ಮಿಲ್ಕ್ ಪೌಡರ್ ಹಾಕಿ ಉಂಟಲ್ಲ ಚಂದ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಳ್ಳೋದು. ಇದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇಡಿ, ಇಲ್ಲಾಂದರೆ ಹುಡಿ ಅಲ್ಲ ಗಂಟು ಕಟ್ಟಿಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ 1 ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೇನೆ. ಜಾಸ್ತಿ ಬೇಕಿದ್ರೆ ನಿಮಗೆ ಜಾಸ್ತಿ ಸಹ ಹಾಕೊಳ್ಬೋದು, ತೊಂದರೆ ಇಲ್ಲ. ಅಳತೆ ಹೇಗಪ್ಪ ಅಂತ ಹೇಳಿದರೆ 1 ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕಬೇಕು. ಅದರ ಯಾವತ್ತು ಸಮ ಅರ್ಧ ಇರಬೇಕು. ನೀರು ಹಾಕಿ ಉಂಟಲ್ಲ ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಈ ಥರ ಪಾಕ ಬರಬೇಕು, ಒಳ್ಳೆ ಈ ಒಂದೆಳೆ ಪಾಕ ಅಂತ ಹೇಳ್ತೇವೆ ನೋಡಿ, ಆ ಥರ ಪಾಕ ಬರಬೇಕಾಯ್ತಾ. ಇನ್ನುಂಟಲ್ಲ ಇದಕ್ಕೆ ನಾನು ಆಗಲೇ ಹುಡಿ ರೆಡಿ ಮಾಡಿದ್ದೆ ನೋಡಿ ಕಡಲೆ ಬೀಜದ್ದು, ಅದನ್ನು ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಚಂದ ಇದನ್ನು ಕೈ ಆಡಿಸ್ತಾ ಹೋಗಿ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು. ಇದು ಚಂದ ಮಿಕ್ಸ್ ಆದ ಮೇಲೆ ಉಂಟಲ್ಲ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಒಂದು ಅಳತೆ ಹೇಳುವುದಾದರೆ ಒಂದು 4ರಿಂದ 5 ಸ್ಪೂನಷ್ಟು ತುಪ್ಪ ನಾನು ತೆಗೆದಿಟ್ಟುಕೊಂಡಿದ್ದೇನೆ ಈ ಕಪ್ಪಲ್ಲಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಆಯಿತಾ. ಸೊ ಇದನ್ನು ಚಂದ ಮಿಕ್ಸ್ ಮಾಡಿದಾಗ ಉಂಟಲ್ಲ ನೀವು ಲೋ ಫ್ಲೇಮಲ್ಲಿ ಇಟ್ಟು ಇದೇ ಥರ ಕೈ ಆಡಿಸ್ತಾ ಹೋಗುವಾಗ ಈ ಥರ ಚಂದ ನೀರಾಗಿ ಹೋಗ್ತದೆ ಅದು. ನೋಡಿ ಈ ಥರ ಫಾರ್ಮಿಗೆ ಬರಬೇಕು. ಇಷ್ಟ ಆದರೆ ನಮ್ಮ ಅರ್ಧ ಕೆಲಸ ಆದಾಗೆ ಲೆಕ್ಕ. ಇನ್ನುಂಟಲ್ಲ ಇಲ್ಲಿ ಒಂದು ತಟ್ಟೆ ತಗೊಂಡಿದ್ದೇನೆ, ಇದಕ್ಕೆ ತುಪ್ಪ ಒರೆಸಿಕೊಂಡು ಇಟ್ಟಿದ್ದೇನೆ. ಈ ತುಪ್ಪ ಹಾಕಿದ ತಟ್ಟೆ ಉಂಟಲ್ಲ ಇದಕ್ಕೆ ಈ ಮಿಕ್ಸ್ಚರನ್ನೆಲ್ಲ ಹಾಕೊಳ್ತಾ ಇದ್ದೇನೆ. ಇದು ಬಿಸಿ ಇರ್ತದೆ ಆಯಿತಾ, ಆದ್ದರಿಂದ ಬಿಸಿ ಇರುವಾಗಲೇ ಇದನ್ನು ಇದೇ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀವು ಎಷ್ಟು ಇದನ್ನು ಮಿಕ್ಸ್ ಮಾಡ್ತೀರಿ ನೋಡಿ, ಆಗ ಇದು ಡ್ರೈ ಆಗ್ತಾ ಹೋಗ್ತದೆ. ನಮಗೆ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಈಗ ಸ್ವಲ್ಪ ನೀರುಂಟು, ಆದ್ದರಿಂದ ತಟ್ಟೆ ಮೇಲೆ ತುಪ್ಪ ಹಾಕ್ಕೊಂಡು ಈ ಥರ ಡ್ರೈ ಮಾಡಿದರೂ ಓಕೆ. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಬಟರ್ ಪೇಪರ್ ಇದ್ದರೆ ಅದರ ಮೇಲೆ ಹಾಕಿ ಸಹ ಇದೇ ಥರ ಡ್ರೈ ಮಾಡಿಕೊಳ್ಳಿ. ನೋಡಿ ಇಷ್ಟು ಡ್ರೈ ಆಗಿದೆ. ಕೈಗೆ ಸಹ ನಾನು ತುಪ್ಪ ಒರೆಸಿಕೊಂಡಿದ್ದೇನೆ. ಇನ್ನುಂಟಲ್ಲ ಇದನ್ನು ನಾನು ಸಪ್ರೇಟ್ ಇನ್ನೊಂದು ತಟ್ಟೆಗೆ ವಾಪಸ್ ತುಪ್ಪ ಒರೆಸಿಕೊಂಡು ಉಂಟಲ್ಲ ಮತ್ತೆ ಇದನ್ನು ಚಂದ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ ಆಯ್ತು. ಇದೀಗ ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ. ಈ ಚಪಾತಿ ನಾವು ಹೊಲಿತೇವಲ್ಲ ಅದೇ ಅದಕ್ಕೆ ಸಹ ತುಪ್ಪ ಒರೆಸಿಕೊಂಡಿದ್ದೇನೆ. ಅದರಲ್ಲಿ ಚಂದ ಇದನ್ನು ನೀಟ್ ಮಾಡಿಕೊಳ್ಳುವ ಕಂಪ್ಲೀಟಾಗಿ. ಇದು ಸ್ವಲ್ಪ ನೆಲಕ್ಕೆ ನಾನು ತುಪ್ಪ ಬಿದ್ದಿದೆ, ಹಾಗೆ ಸ್ವಲ್ಪ ಜಾರ್ತಾ ಉಂಟು ಪ್ಲೇಟು. ಸೊ ಚಂದ ಇದನ್ನು ಇದೇ ಥರ ಸ್ಪ್ರೆಡ್ ಮಾಡ್ತಾ ಹೋಗಿ. ಸೊ ಇನ್ನುಂಟಲ್ಲ ಇದರ ಮೇಲೆ ಚಾಂದಿ ವರ್ಕ್ ಅಥವಾ ಸಿಲ್ವರ್ ಫಾಯಿಲ್ ಬರ್ತದೆ ನೋಡಿ, ಈ ಸ್ವೀಟ್ಸ್ ಮೇಲೆಲ್ಲ ಹಾಕಿರ್ತಾರೆ, ಅದನ್ನು ಹಾಕ್ಕೊಳ್ಬೇಕು. ಬಟ್ ನಾನಂತೂ ತುಂಬ ಶಾಪ್ ಹುಡುಕಿದೆ, ನನಗೆಲ್ಲೂ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಈ ಬಾದಾಮನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ. ನೀವು ಯಾವ ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಬೋದು. ಇನ್ನುಂಟಲ್ಲ ಇದನ್ನು ಡೈಮಂಡ್ ಶೇಪಿಗೆ ಕಟ್ ಮಾಡಿಕೊಳ್ಳುವ. ಸೊ ಬೇಸಿಕಲಿ ನಾನಿವತ್ತು ಪೀನಟ್ ಕಟ್ಲಿ ಹೇಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೇನೆ. ಸೊ ಹೊರಗಡೆಲ್ಲ ನಾವು ತುಂಬ ಇಷ್ಟಪಟ್ಟು ತಿಂತೇವಲ್ಲ ಕಾಜು ಕಟ್ಲಿ, ಈ ಸ್ವೀಟ್ ಅಂತೂ ಎಲ್ರಿಗೂ ಇಷ್ಟ. ಸೊ ಅದೇ ಥರ ಕ್ಯಾಶ್ಯೂ ಬದಲು ಪೀನಟ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸಿಕೊಟ್ಟಿದ್ದೇನೆ. ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇದ್ದೇನೆ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾನೇ ಕಡಿಮೆ ಇದಕ್ಕೆ ಬೇಕಾಗೋದು. ಸೊ ಇದನ್ನು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಕಾಜು ಕಟ್ಲಿ ತಿಂದಾಗೆ ಫೀಲ್ ಆಗ್ತದೆ ನಿಮಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇರ್ತೇನೆ. ಇದೇ ಥರ ಹೊಸ ಬಜೆಟ್ ಫ್ರೆಂಡ್ಲಿ ವಿಡಿಯೋಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.